ನಾನು ಅದಕ್ಕೆ ಹೇಳಿದ್ದು ಹಾಸನದಲ್ಲಿ ಹಾಸನಾಂಬೆ ವರ್ಷಕ್ಕೊಮ್ಮೆ ಯಾಕೆ ಬರುವುದು ಅಂತ. ಯಾಕಂದರೆ ಮೊದಲು ನೋಡ್ಲಿಕ್ಕೆ ಹೋಗೋದೇ ಇವರು. ಹೆಂಗೆ ನೋಡೋದು ಹೇಳಿ? ಅಟ್ಲೀಸ್ಟ್ ಆ ದೇವರಿಗೆ ಅದು ಮತದಾರರು ಅಷ್ಟೇನು ಫೂಲ್ ಆಗಿರ್ಬೋದು, ಹಾಸನಾಂಬೆ ಅಲ್ಲಲ್ಲ. ಹೆಂಗೆ ನೋಡಲಿಕ್ಕಾಗತ್ತೆ? HD ಬಾಲಕೃಷ್ಣೇಗೌಡ, ಸನ್ ಆಫ್ HD ದೇವೇಗೌಡ. ಇದು ನಾನು ಹೇಳ್ತಾ ಇರೋದಲ್ಲ, ಕರ್ನಾಟಕ ಸರ್ಕಾರದ ಡಾಕ್ಯುಮೆಂಟ್ ಪ್ರೆಸೆಂಟ್ ಆ್ಯಸ್ ಆನ್ 2nd. ನೀವು 1 ಗಂಟೆ ಬಿಟ್ಟರು ನಿಮ್ಗೆ ಇದೇ ಸಿಗೋದು. ಪಡವಳಹಿಪ್ಪೆ ಗ್ರಾಮ. MR ನಂಬರ್ 99 2000. 2000ಕ್ಕೆ HD ಬಾಲಕೃಷ್ಣ ಅವರ ಹೆಸರಲ್ಲಿ ಇನ್ನೊಂದು 4 ಎಕರೆ RTC ಹೊಸದು 72 ಹುಟ್ಟುಕೊಳ್ಳುತ್ತೆ. ಇಲ್ಲಿ ಸಾಕಾಗಬೇಡಿ. ಹಾರ್ಟ್ ಪ್ರಾಬ್ಲಮ್ ಇರೋದವರು TV ಬಂದ್ ಮಾಡಿ, ವಾಟ್ಸಪ್ಪು, ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಪವರ್ TVಯನ್ನು ಈಗ ನೋಡಬೇಡಿ ಅಂತ ಹೇಳ್ತಾ, ಮುಂದಿನ ಒಂದು ಫಾರ್ಮುಲಕ್ಕೆ, ದೇವೇಗೌಡರ ಮನೆಯ ಫಾರ್ಮುಲಾ ಆದರೆ ಉಪಯೋಗಿಸಿ. ನಾಳೆಯಿಂದ ನಿಮಗೂ ಒಳ್ಳೆಯದಾಗೋದಾದರೆ ನನಗೂ ಖುಷಿ. ಫಾರ್ಮುಲಾವನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಖುಷಿ. ದೇವೇಗೌಡರ ಫ್ಯಾಮಿಲಿಗೆ ಈ ಬಿರುದುವೊಂದಿಗೆ ಕರ್ನಾಟಕದ ಜನತೆಗೆ, ಜಾಗ ಇಲ್ಲದವರಿಗೆ, ಮನೆ ಇಲ್ಲದವರಿಗೆ 4 ಎಕರೆಯ RTCಗಳು ಹಿಂಗೆ ಉಟ್ಕೊಳ್ಳಿ ಅನ್ನೋ ಆಶಾಭಾವನೆಯೊಂದಿಗೆ ಈ RTC ಎಲ್ಲಿಂದ ಬಂತು ಅಂತ ನಿಮಗೆ ತೋರಿಸ್ತೀನಿ. ನೆನಪಿದೆ ತಾನೇ? ಸರ್ವೆ ನಂಬರ್ 44, 3 ಎಕರೆ 17 ಗುಂಟೆ, 14 ಗುಂಟೆ ಖರಾಬ್, 3 ಎಕರೆ 3 ಗುಂಟೆ. ಅದರಲ್ಲಿ 1 ಎಕರೆ 3 ಗುಂಟೆ ಭವಾನಿ ಹೆಸರಲ್ಲಿ, ಇನ್ನು ಉಳಿದ 2 ಎಕರೆ 44/2, 44/3 ಬಸವೇಗೌಡರ ಹೆಸರಲ್ಲಿದೆ. 14 ಗುಂಟೆ ಖರಾಬು ಕೂಡ ಬಸವೇಗೌಡರ ಹೆಸರಲ್ಲಿ ಇದ್ರೂ ಕೂಡ, ಈಗಲೂ ಹಾಗೆ ಇದ್ರೂ ಕೂಡ, ಮಾನ್ಯ 420 ಕುಮಾರಣ್ಣನವರು 44 ಸರ್ವೆ ನಂಬರಲ್ಲಿ ಬಂದಿದೆ ಅಂತ ಹೇಳಿಬಿಟ್ಟು 4 ಎಕರೆ RTCಯನ್ನು ಮಾಡ್ಕೋತಾರೆ. ಒಂದು ಗೋಮಾಳದ 4 ಎಕರೆಯನ್ನು ಅಲ್ಲಿ ಹೊಸದಾಗಿ 71 ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾರೆ. ಈಗ ಇನ್ನೊಂದು ಸರ್ವೆ ನಂಬರ್ ಇನ್ನೊಬ್ಬ ಮಗ ಬಾಲಕೃಷ್ಣನ ಹೆಸರಲ್ಲಿ 4 ಎಕರೆ ಆಗುತ್ತೆ. ಜಮೀನು ಇಲ್ಲದ ಫ್ಯಾಮಿಲಿ ಅಂತ ಇನ್ನೊಂದು 4 ಎಕರೆ. ಈಗ ಇದು ಎಲ್ಲಿಂದ ಬಂದಿದೆಯಾ ಅಂತ ತೋರಿಸ್ತೀನಿ ವೀಕ್ಷಕರೇ. ಸರ್ವೆ ನಂಬರ್ 44ರಿಂದ ಪುನೊಂದು 4 ಎಕರೆ, ಹಳೇ ಸರ್ವೆ ನಂಬರ್ 44ರಿಂದ ಪುನೊಂದು 4 ಎಕರೆ ಅಣಬೆಯ ರೂಪದಲ್ಲಿ ದೇವೇಗೌಡರ ಫ್ಯಾಮಿಲಿಗೆ ಹುಟ್ಟುಕೊಳ್ಳುತ್ತೆ. 3 ಎಕರೆ 17 ಗುಂಟೆ ಇದ್ದ ಜಮೀನು ಅದು ಅಲ್ಲೇ ಇದೆ. ತನ್ನ ಅತಿ ಮುದ್ದು ಸೊಸೆಯಾದಂಥ ಭವನಿ ಹೆಸರಲ್ಲಿ 1 ಎಕರೆ 3 ಗುಂಟೆ ಇದ್ರೂ ಕೂಡ ಆ 3 ಎಕರೆ 17 ಗುಂಟೆ 4 ಎಕರೆಯಲ್ಲಿ ಟ್ವಿನ್ಸ್ ಮಕ್ಕಳನ್ನು, ಅವಳಿ ಜವಳಿ ಮಕ್ಕಳನ್ನು ದೇವೇಗೌಡರ ಫ್ಯಾಮಿಲಿಗೆ ಹೊಸ ಸರ್ವೆ ನಂಬರ್ಗಳ ರೂಪದಲ್ಲಿ 71, 71, 72 ರೂಪದಲ್ಲಿ ಹಾಸನಾಂಬೆಯ ಆಶೀರ್ವಾದದೊಂದಿಗೆ, ಒಕ್ಕಲಿಗರ ಮಮತೆಯೊಂದಿಗೆ, ಹಾಸನದ ಅಮಾಯಕ ಮತದಾರರ ಭಾವನೆಯೊಂದಿಗೆ ಕುಮಾರಸ್ವಾಮಿ ಮತ್ತು ಬಾಲಕೃಷ್ಣನ ಹೆಸರಲ್ಲಿ 4 ಎಕರೆ ಫ್ರಾಡ್ RTCಗಳು ಗೋಮಾಳದ ಜಮೀನನ್ನು ಒಡಿಲಿಕ್ಕೆ ರೆಡಿ ಮಾಡ್ತಾರೆ. ಕುಮಾರಸ್ವಾಮಿಗೆ ಸಂಬಂಧದೇ ಇಲ್ಲದ ಬೇರೆಯೇ ಜೀನಾದಂತಹ ರೇವಣ್ಣನವರಿಗೆ ಕುಮಾರಸ್ವಾಮಿಯವರು ಚೀಫ್ ಮಿನಿಸ್ಟರ್ ಆದಕೊಳ್ಳೆ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂಬ ಹೆದರಿಕೆನ, ಅವರಿಗೆ ಹೆದರಿಕಿಲ್ಲ, ಅವರಿಗೆ ಯಾವುದೂ ಇಲ್ಲ ಎಂಬ 222 ಇಂದ HD ರೇವಣ್ಣನವರಿಗೆ ಈ ಪಾಪದ ಕೂಸನ್ನು ನೀನು ಸಾಕು ಅಂತ ಕೊಡ್ತಾರೆ. ಈಗ ಬಾಲಕೃಷ್ಣ ಅವರು ಬೆಂಗಳೂರಿನ ಅಧಿಪತಿ, ಅವರು ಬೆಂಗಳೂರು ಸುತ್ತಮುತ್ತ ಸಾವಿರಾರು ಕೋಟಿಯ ಒಡೆಯ. ಈಗ ಬಾಲಕೃಷ್ಣ ಅವ್ರು ಏನು ಮಾಡ್ತಾರೆ? ಅದು ಇಂಟ್ರೆಸ್ಟಿಂಗು, ಕರೆಕ್ಟಾ? ಈಗ 72 ಪಡವಳಹಿಪ್ಪೆ 4 ಎಕರೆ ಹುಡ್ಸ್ಕೊಂಡು ಅದನ್ನು ಪಾಪ ಈ ರೇವಣ್ಣನಿಗೆ ಏನು ಗೊತ್ತಿಲ್ಲ, HD ರೇವಣ್ಣನವರಿಗೆ ಕೊಟ್ಬಿಡ್ತಾರೆ. ಅಪ್ಪ ಕುಮಾರಸ್ವಾಮಿಯ ಪಾಪದ ಕೂಸು ನೀನು ಸಾಕ್ತಾ ಇದೆಯಾ, ನೀನು ಅಮಾಯಕ, ನಿನಗೂ ಏನು ಗೊತ್ತಿಲ್ಲ, ನಿನ್ನ ಮಕ್ಕಳಿಗೇನು ಗೊತ್ತಿಲ್ಲ, ನಿನ್ನ ಪತ್ನಿಗೇನು ಗೊತ್ತಿಲ್ಲ, ನಾನೂ ಒಂದು ಮಗು ಹುಟ್ಟಿಸಿದ್ದೀನಿ, ಅದನ್ನು ನೀನು ದತ್ತು ತಗೋ ಅಂತ ನೋಡಿ. 2007-8 ಹಳೇ ನಂಬರ್ 44, ಅದೇ 44ರಿಂದ ಪುನಃ 2000 ಯಾವಾಗ 7-8 ಯಾವಾಗ 7-8 ಏನು ನೆನಪಿದೆಯಲ್ಲ? ಅಪರಂಜಿ ಚಿನ್ನ ಕರ್ನಾಟಕದಲ್ಲಿ ಕ್ರಾಂತಿ ಮಾಡಿಬಿಟ್ಟು ಕರ್ನಾಟಕದ ಒಂದು ಗೌರ್ಮೆಂಟನ್ನು ಬೀಳಿಸಿ
ಯಡಿಯೂರಪ್ಪನವರೊಟ್ಟಿಗೆ ಹೋಗಿ ಯಡಿಯೂರಪ್ಪನನ್ನು ನಂಬಿಸಿ ತಾನು ಸಿ ಎಮ್ ಆಗಿ ಬಿಟ್ಕೊಡಿ ಅಂತೇಳಿ ಅವರ ಕತ್ಕೊಯ್ದು ಜಮೀರನ್ನು ಇಟ್ಕೊಂಡು ಜಮೀರ್ ಹೇಳ್ತಾರೆ ಈಗಲೂ ನಿನ್ನದೆಲ್ಲ ನನಗೆ ಗೊತ್ತಿದೆ, ನಿನ್ನ ಚಡ್ಡಿ, ನಿನ್ನ ವ್ಯವಸ್ಥೆ, ನಿನ್ನ ಅವಸ್ಥೆ ಎಲ್ಲ ನೋಡ್ಬಿಟ್ಟಿದ್ದೀನಿ, 3 ಬಜೆಟ್ ನಿನ್ನ ಹತ್ರ ಇದೆ ಅಂತ ಹೇಳಿದ್ದಾರೆ ಕರ್ನಾಟಕದ್ದು. ನಾನು ಹೇಳಿದ್ದಲ್ಲ, ಅವರ ಓಲ್ಡ್ ಮಿತ್ರ ಹೇಳಿರೋದು. 44ರಿಂದ ಬಂದಿದ್ದನ್ನು ಆವಾಗಲೇ ಪಾಪಿ ರೇವಣ್ಣ ಆಗ್ಬಿಟ್ಟಾರೆ. ಇವರು ಪಾಪಿ ಮಕ್ಕಳನ್ನೆಲ್ಲ ತಗೊಂಡೋಗಿ ಅವ್ರ ಹೆಸರಿಗೆ ಕೊಟ್ಟಿದ್ದಾರೆ. ಅಣ್ಣ ತಗೋಣ ನೀನು ಇಟ್ಕೋಣ. ಈ ಹೆಂಗೆ ರೇವಣ್ಣನವರು ಹಾಸನ ಒಳೆ ನರಸೀಪುರ ಅಂದರೆ ನಂದು, ನಾನು ಪಂಚೆ ಇರುವವರೆಗೆ ನಾನು ಬಿಟ್ಕೊಡಲ್ಲ ಅದನ್ನು ಅಂತ. ಈ ಕಡೆ ನೀವು ಸುಳಿಬಾರ್ದು, ನೀವು ನಿಮ್ಮ ಸಾಮ್ರಾಜ್ಯ ಆ ಕಡೆ, ಈ ರಾಜ್ಯ ನನಗೆ ಬಿಟ್ಟುಕೊಟ್ಟಿದ್ರಿ, ನಾನು ಅಧಿಪತಿ. ದೇವೇಗೌಡರು ಡಿವೈಡ್ ಮಾಡ್ತಾರೆ ಕರ್ನಾಟಕವನ್ನು, ಎಲ್ಲೆಲ್ಲಿ ಹೆಂಗಿರಬೇಕು ಅಂತ. ಆಸ್ತಿ ಡಿವೈಡ್. ದಿಸ್ ಈಸ್ ವಾಟ್ ಅನದರ್ ಫ್ರಾಡ್. ಈಗ 840ಗೆ ಇನ್ನೊಂದು 420 ಸೇರಿಸ್ತೀರಾ, ಅದು ನಿಮಗೆ ಬಿಟ್ಟಿರೋದು. ವಾಟ್ ಯು ಸೇ? ನೋಡುವ, ನಾಳೆ ಒಕ್ಕಲಿಗರಲ್ಲಿ ಯಾರ್ದಾದ್ರೂ ಒಂದು ಹೊಟ್ಟೆಗೆ ಹಿಟ್ಟಿಲ್ಲದವರು, ಸೂರಿಲ್ಲದವರು ಇದೇ ಫ್ಯಾಮಿಲಿ ಹತ್ರ ಹೋಗ್ಬಿಟ್ಟು, ಅಣ್ಣ ನನಗೆ ಒಂದು ಕುಂಟೆ ಜಾಗ ಕೊಡೋಣ ಇದರಿಂದ ಅಂತ ಕೇಳಿ, ಅವರು ಕೊಟ್ಟರೆ ಏನಾದರೂ ಒಳಗಡೆ, ಆಗ ಇವರನ್ನು ಇಲ್ಲ ಈ 82 ಒಕ್ಕಲಿಗರಿಗೆ ಹಂಚಿದ್ರೆ, ಬನ್ನಿಯಪ್ಪ ಒಕ್ಕಲಿಗರು ಯಾರ್ಯಾರು ಇಲ್ಲ ಕೊಡ್ತೀವಿ, ನಮ್ದು ಇದು ಒಡೆದುಕೊಂಡ ಜಮೀನು ಅಂತ ಹೇಳಿದ್ರೆ ನಾನು ಮೆಚ್ತೀನಪ್ಪ. ಐ ಅಪ್ರಿಷಿಯೇಟ್. ಅವರನ್ನು ಮಣ್ಣಿನ ಮಗ ಅಂತ ಒಪ್ಕೊಂಬಿಡುವ. ಯಾರಿಗಾದ್ರೂ ಒಂದು ಇಂಥದ್ದು, ಯಾರಿಗಾದ್ರೂ ಒಂದು ಸೆನ್ಸು, 1 ಇಂಚ್ ಯಾರಿಗಾದ್ರೂ ಕೊಟ್ಟಿದ್ದಾರೆ ಹೇಳಿ. ನಾವು ಮೆರೆಸ್ತೀವಲ್ಲ ಇವತ್ತು, ಸೂರಿಲ್ಲದವನಿಗೆ ಅವನು ಒಡ್ಕೊಂಡಾರ ವಿನಃ ಯಾರಿಗಾದ್ರೂ ಕೊಟ್ಟಿದ್ದಾರೆ ಅಂತ ಇದ್ರೆ ಪ್ರೂವ್ ಇದ್ರೆ ಹೇಳಿ. ಯಾರಿಗೋಗುತ್ತೆ? ಎಚ್ ಡಿ ರೇವಣ್ಣನವರಿಗೆ 3 ಎಕರೆ 17 ಗುಂಟೆ ಜಮೀನು, ಈಗ 3 ಗುಂಟೆ 17 ಗುಂಟೆ ಪ್ಲಸ್ 8 ಎಕರೆ 12 ಅಂದರೆ 11 ಎಕರೆ 37 ಗುಂಟೆ ಆಗತ್ತೆ. ಜಾಗನೇ ಇಲ್ಲದ ಸರ್ವೆ ನಂಬರಲ್ಲಿ 8 ಎಕರೆಯನ್ನು ಗೋಮಾಳಕ್ಕೆ ಸೇರಿಸ್ತಾರೆ. ಅಕ್ಕಪಕ್ಕದ ಗೌರ್ಮೆಂಟ್ ಜಮೀನಿದೆಲ್ಲ ಅಲ್ಲಿಗೆ ಹೊಸ ನಂಬರ್ ಅಂತ ಸೇರಿಸ್ಬಿಟ್ಟು ಅಲ್ಲಿ ಕ್ರಿಯೇಟ್ ಮಾಡ್ತಾರೆ ದೇವೇಗೌಡರ ಫ್ಯಾಮಿಲಿ. ಆಯ್ತಲ್ವಾ? 4 ಎಕರೆ 39, ಈಗ ಅದರೊಟ್ಟಿಗೆ 8 ಎಕರೆ, ಆ ಕಡೆ 12 ಎಕರೆ. ಆಗಲೇ ತೋರಿಸಿದ್ವಲ್ಲ, ಚೆನ್ನಮ್ಮ ಮತ್ತು ರಮೇಶ್ ಅವರ ಹೆಸರಲ್ಲಿ 11 ಎಕರೆ ಚಿಲ್ಲರೆ, ಕೆರೆದ್ದು 4 ಎಕರೆ 39 ಗುಂಟೆ, ಸಾಮಾನ್ಯವಾಗಿ 5 ಎಕರೆ. ಈಗ ಇಲ್ಲಿ 8 ಎಕರೆ, ಆ ಕಡೆ ಭವಾನಿಯವರ ಹೆಸರಲ್ಲಿ ಇರೋದು 1 ಎಕರೆ 3 ಗುಂಟೆ. ಬರ್ತಾ ಇದ್ದೀವಿ. ಸಾಮ್ರಾಜ್ಯವನ್ನು ವಿಸ್ತರಿಸಿ ಎಲ್ಲಿಗೆ ವಿಸ್ತರಿಸಿದ್ದು? ಗೋಮಾಳಗಳನ್ನು ಕಬ್ಜಾ ಮಾಡಿ 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 ಖರಾಬು, ಗೋಮಾಳ ಕೆರೆ ಒತ್ತುವರಿ ಮಾಡಿ 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 ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ. ಇಲ್ಲಿಂದ ಏನಾಗುತ್ತೆ? ಇಲ್ಲೇ ಸುಮ್ಮನೆ ಇರ್ತಾರಾ? ಇಲ್ಲ, ರೇವಣ್ಣನವರಿಗೂ ಪುಕು ಪುಕು ಆಗುತ್ತೆ. ಇವ್ರ ಮಗ ಹುಟ್ಟಿಸಿದ್ದೀವನು